ಐಗಳಿ ಸಮೀಪದ ಬೇಳೂರು ಗ್ರಾಮದ ಪರಮಪೂಜ್ಯ ಶ್ರೀ ಮಣಿಪುರ ರಾಜಯೋಗಿ ಗುರುಬಸವ ಮಹಾಶಿವಯೋಗಿಗಳ ಜಾತ್ರೆಯು ಶ್ರೀಮಠದ ಪೀಠಾಧಿಪತಿಗಳಾಗಿರುವ ಪರಮಪೂಜ್ಯ ಶ್ರೀ ಮಣಿಪುರ ಗುರು ಚನ್ನಬಸವ ಮಹಾಸ್ವಾಮಿಗಳ ಜಾತ್ರೆಯ ಪ್ರಚಾರ ಸಾಮಗ್ರಿ ಬಿಡುಗಡೆ ಮಾಡಿದರು. ನಂತರ ಮಾತನಾಡಿ, ಗುರುಬಸವ ಮಹಾಶಿವಯೋಗಿಗಳು ಕುಸ್ತಿಪಟುವಾಗಿ ಅಲ್ಲದೆ ಕೃಷಿ ಚಟುವಟಿಕೆ ತೊಡಗಿಸಿಕೊಂಡು ಈ ನಾಡಿನಲ್ಲಿ ಗುರುತಿಸಿಕೊಂಡಿದ್ದರು. ಅವರು ಮಾಡಿದ ಅನೇಕ ಪವಾಡಗಳು ಇಂದಿಗೂ ಎಲ್ಲರಿಗೂ ಮಾದರಿಯಾಗಿವೆ. ಇದೇ ಏಪ್ರಿಲ್ 21ರಿಂದ ಮೇ 4ರವರೆಗೂ ಭವ್ಯ ರಥೋತ್ಸವ, ದನಗಳ ಜಾತ್ರೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಜರುಗಲಿವೆ. ಮಂಗಳವಾರ ಏಪ್ರಿಲ್ ದಿನಾಂಕ 21ರಿಂದ 29ರವರೆಗೂ ಪ್ರತಿದಿನ ಸಾಯಂಕಾಲ 7 ಗಂಟೆಗೆ ಪ್ರವಚನ ಇರುತ್ತದೆ. ಚಕೋಟ್ನಕಲ್ ಗ್ರಾಮದ ಸಂಗೀತ ಬಳಗದವರು ಭಾಗವಹಿಸುವರು. ಶುಕ್ರವಾರ ದಿನಾಂಕ 24ರಂದು ಮುಂಜಾನೆ 7 ಗಂಟೆಗೆ ಪರಮಪೂಜ್ಯ ಮಣಿಪುರ ರಾಜಯೋಗಿ ಗುರು ಬಸವ ಮಹಾಶಿವಯೋಗಿಗಳವರ ನೂತನ ಶಿಲಾಮೂರ್ತಿಯು ಕುಂಭಮೇಳದೊಂದಿಗೆ ಪುರಪ್ರವೇಶ ಮಾಡುವುದು. ಬುಧವಾರ 29ರಂದು ಗ್ರಾಮದ ಮಹಿಳೆಯರಿಂದ ಹೋಳಿಗೆ ಜಾತ್ರೆ ನಡೆಯಲಿದೆ. ಗುರುವಾರ 30ರಂದು ಸಾಯಂಕಾಲ 7ಕ್ಕೆ ಗುರು ಬಸವ ಗೀತಾಮೃತ ಗ್ರಂಥ ಬಿಡುಗಡೆ ನಿವೃತ್ತ ನ್ಯಾಯಾಧೀಶರಾದ ಅರವಿಂದ ಪಾಶ್ಚಾಪುರೆ ಇವರಿಂದ ಹಾಗೂ ಅನೇಕ ಪೂಜ್ಯರಿಂದ ನಡೆಯಲಿದೆ. ಶುಕ್ರವಾರ ಮೇ 1ರಂದು ಸಾಯಂಕಾಲ 7ಕ್ಕೆ ಗುರು ಬಸವ ಮಹಾಶಿವಯೋಗಿಗಳವರ ಕುರಿತಾದ 8 ಭಕ್ತಿಗೀತೆಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ಹೀಗೆ ಅನೇಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿಸಿದರು. ಭಕ್ತಿಯ ನಮನಗಳನ್ನು ಸಮರ್ಪಿಸಿ ನಮ್ಮೆಲ್ಲರ ಆರಾಧ್ಯರು ಪರಮ ಪೂಜ್ಯರಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರು ಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಧ್ಯಾನಿಸಿ ಪ್ರತಿ ವರ್ಷದ ಪದ್ಧತಿಯಂತೆ ನಡೆಯುವ ಶ್ರೀ ಗುರುಬಸವೇಶ್ವರ ಮಹಾಶಿವಗಳವರ ಜಾತ್ರಾ ಮಹೋತ್ಸವ 2026 ಇದು ಬರುವಂತಹ 21ನೇ ತಾರೀಕು ಏಪ್ರಿಲ್ದಿಂದ ಪ್ರವಚನ ಪ್ರಾರಂಭ ಆಗ್ತದೆ. ಪ್ರತಿದಿನ ಸಾಯಂಕಾಲ 7 ಗಂಟೆಗೆ. ಆನಂತರ 24ನೇ ತಾರೀಕು ಮುಂಜಾನೆ 7 ಗಂಟೆಗೆ ಊರಲ್ಲಿ ಪರಮಪೂಜ್ಯ ಗುರುಬಸವ ಮಹಾಶಿವಗಳವರ ನೂತನ ಶಿಲಾಮೂರ್ತಿಯ ಪುರಪ್ರವೇಶ, ಭವ್ಯ ಕುಂಭದ ಮೆರವಣಿಗೆ, ಆ ಬಳಿಕ ಊರಲ್ಲಿ ದೊಡ್ಡ ಪ್ರಮಾಣದ ಉತ್ಸವ ಅವತ್ತಿನ ದಿವಸ ಇರ್ತದೆ. ಆ ಕಾರಣದಿಂದ 24ನೇ ತಾರೀಕು ಎಲ್ಲ ಸದ್ಭಕ್ತರು ವಿಶೇಷವಾಗಿ ಮುಂಜಾನೆ ಬೇಳೂರಿಗೆ ಆಗಮಿಸಬೇಕು. ಇನ್ನು 29ನೇ ತಾರೀಕು ವಿಶೇಷವಾಗಿ ಮಹಾಪ್ರಸಾದದ ಮಹತ್ವ ಹೆಚ್ಚಾಗಲಿ, ಜನರಿಗೆ ದಾಸೋಹ ಭಾವನೆ ಬರಲಿ ಅನ್ನುವಂಥ ಉದ್ದೇಶದಿಂದ ಎಲ್ಲ ತಾಯಂದಿರು ಹೋಳಿಗೆ ಜಾತ್ರೆ ಅಂತ ಪ್ರತಿ ವರ್ಷ ಮಾಡ್ತಾರೆ. ಅದು ಕೂಡ 29ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ನಡೀತದೆ. ಇನ್ನು 30ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ನಾವು ಅನುಷ್ಠಾನದ ಸಮಯದಲ್ಲಿ ಬರೆದಂತಹ 165 ಗೀತೆಗಳ ಕುರಿತಾಗಿ ಪುಸ್ತಕ ಶ್ರೀ ಗುರುಬಸವ ಗೀತಾಮೃತ ಪುಸ್ತಕ ತಯಾರಾಗಿದೆ. ಅದು ಅವತ್ತು ಬಿಡುಗಡೆ ಕಾರ್ಯಕ್ರಮದ. ಆ ಕಾರ್ಯಕ್ರಮಕ್ಕೆ ಕರ್ನಾಟಕದ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂಥ ಶ್ರೀ ಅರವಿಂದ ಪಾಶ್ಚಾಪುರೆ ಅವರು ಮತ್ತು ನಾಡಿನ ಹಲವಾರು ಪೂಜ್ಯರು ಕೂಡ ಆ ಗ್ರಂಥ ಬಿಡುಗಡೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಇನ್ನು 1ನೇ ತಾರೀಕು ಸಾಯಂಕಾಲ 7 ಗಂಟೆಗೆ ಪರಮಪೂಜ್ಯರ ಕುರಿತಾದಂತಹ 8 ಭಕ್ತಿಗೀತೆಗಳ ಒಂದು ಸಂಗೀತಗಾರರಿಂದ ಹಾಡಿಸಿದಂಥ ಮ್ಯೂಸಿಕ್ ಕಂಪೋಸಿಂಗ್ ಆದಂಥ ಹಾಡುಗಳ ಬಿಡುಗಡೆ ಕಾರ್ಯಕ್ರಮ ಇರ್ತದೆ. ಅವತ್ತು ಕೂಡ ಅನೇಕ ಜನ ದಿಗ್ಗಜರು, ಅನೇಕ ಜನ ಸ್ವಾಮೀಜಿಯವರು ಕೂಡ ಬರ್ತಾರೆ. ಇನ್ನು 2ನೇ ತಾರೀಕು ತವರೂರಿನ ಸಂಭ್ರಮ. ಈ ಊರಿನಿಂದ ಬೇರೆ ಊರಿಗೆ ಹೋದಂಥ ಹೆಣ್ಮಕ್ಕಳು ಹೊಳ್ಳಿ ಊರಿಗೆ ಬರಲಿಕ್ಕಾಗಿರೋದಿಲ್ಲ. ಅಂಥ ಎಲ್ಲ ತಾಯಂದಿರು ಕೂಡ ಅವತ್ತಿನ ದಿನ ವಿಶೇಷವಾಗಿ ಗುರುವಿನ ಮಠಕ್ಕೆ ಬಂದು ಗುರುವಿನ ಕೃಪೆಯನ್ನು ಪಡೆದು ಗುರುವಿನ ಆಶೀರ್ವಾದ ರೂಪವಾಗಿ ತಮ್ಮ ಉಡಿ ತುಂಬಿಕೊಂಡು ಹೋದರು ಅಂದ್ರೆ ಅವರಿಗೆ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿಗಳು ಎಂದಿಗೂ ಕಡಿಮೆಯಾಗದೆ ಇರಲಿ ಅನ್ನುವಂಥ ಸಂಕೇತವಾಗಿ ಅವತ್ತಿನ ದಿನ ಇಡೀ ನಾಡಿನ ಎಲ್ಲ ತಾಯಂದಿರು ಅವತ್ತು ಬೇಳೂರಿಗೆ ಆಗಮಿಸಿ ಉಡಿ ತುಂಬಿಕೊಂಡು ಹೋಗಬೇಕು. ಬರುವಂಥ ದಿನಮಾನಗಳಲ್ಲಿ ಜಗತ್ತು ಜ್ಞಾನದ ಕಡೆ ಹೊರಳುತ್ತದೆ ಅಂತ ತಿಳ್ಕೊಂಡು ಸುಮಾರು 150 ವರ್ಷಗಳ ಹಿಂದೆನೇ ವಿಚಾರ ಮಾಡಿ ಆಗಲೇ ಅವರು ಬಾಗಲಕೋಟದಲ್ಲಿ ಬಸವೇಶ್ವರ ವಿದ್ಯಾವರ್ಧಕ ಸಂಘವನ್ನು ಕಟ್ಟಿ ಅದನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಕಾರಣಕರ್ತರಾದಂಥವರೇ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರು. ಇವತ್ತದು ಹೆಮ್ಮರವಾಗಿ ಬೆಳೆದದ. 70,000 ಗಟ್ಟಲೆ ಜನ ಅದರಲ್ಲಿ ಅಧ್ಯಯನ ಮಾಡ್ತಾರೆ, 16,000 ಜನ ಅದರಲ್ಲಿ ಕೆಲಸ ಮಾಡ್ತಾರೆ. ಅಂಥ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಯಾರು ಅಂದರೆ ಪರಮ ಪೂಜ್ಯ ಗುರುಬಸವ ಮಹಾಶಿವಯೋಗಿಗಳವರು. ಹೀಗಾಗಿ ಮತ್ತು ಆಗಿನ ಕಾಲದಲ್ಲಿ ಮುಂಬೈದಲ್ಲಿ ನಡೆದಂಥ ಲಿಂಗಾಯತ ಮಹಾ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಪರಮ ಪೂಜ್ಯ ಗುರುಬಸವ ಮಹಾಶಿವಗಳಾಗಿದ್ದರು. ಹೀಗಾಗಿ ಒಟ್ಟಿನಲ್ಲಿ ಅವರ ಭಕ್ತರು ಕೂಡ ಹಲವಾರು ಜಿಲ್ಲೆಗಳಲ್ಲಿ ಅದಾರ. ಇಲ್ಲಿ ಸುತ್ತಮುತ್ತಂತೂ 100 ಹಳ್ಳಿಗಳೆಲ್ಲ ಗುರುಬಸವೇಶ್ವರ ಶಿವಯೋಗಿಗಳ ಭಕ್ತರದಾರ.
ಅಂಥ ಎಲ್ಲ ಭಕ್ತರಿಗೆ ವಿಶೇಷವಾಗಿ ನಾವು ಶ್ರೀಮಠದ ಪರವಾಗಿ ಮತ್ತು ಈ ಬೀಳೂರಿನ ಸಕಲ ಸದ್ಭಕ್ತರ ಪರವಾಗಿ ಎಲ್ಲ ಭಕ್ತರಿಗೆ ವಿಶೇಷವಾದಂಥ ಆಮಂತ್ರಣವನ್ನು ಕೊಡ್ತೇವೆ. ತಾವೆಲ್ಲರೂ ಗುರುವಿನ ಈ ದಿವ್ಯ ಆರಾಧನಾ ಮಹೋತ್ಸವಕ್ಕೆ, ಗುರುವಿನ ಈ ದಿವ್ಯ ಜಾತ್ರೆಗೆ ಆಗಮಿಸಿ ನಿಮ್ಮ ತನೋ ಮನ ಧನದ ಸೇವೆಯನ್ನು ಸಲ್ಲಿಸಿ ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅಂಥೇಳಿ ಈ ಮೂಲಕ ಹಿರಿಯರಾದ ಭೀಮಣ್ಣ ಗೆಜ್ಜಿ, ಮಹಾದೇವ್ ಸಿ ಕಾಯಪುರೆ, ಬಸಗೊಂಡ ಜಾಬಗೊಂಡ, ಶಂಕರ್ ಜೀವಣ್ಣವರ, ರಾಯಣ್ಣ ಗೆಜ್ಜಿ, ಭೀಮು ಆಜೂರ್, ಸದಾಶಿವ ಜಾರಿ, ಮಾದೇವ್ ಜಟಗೊಂಡ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಆಕಾಶ ಎಂ ಐಗಳಿ, ಭಾರತ ವೈಭವ ನ್ಯೂಸ್, ಐಗಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.